ಇನ್ನು ಕಮಿಂಗ್ ಬ್ಯಾಕ್ ಟು ಈಗ ನಾವು ಮಾತುಕತೆಗಳೆಲ್ಲ ಮಾಡಿದ್ವಿ, ಯುವರ್ ಜರ್ನಿ ಬಗ್ಗೆ ಮಾತಾಡಿದಾಯ್ತು, ಕೆರಿಯರ್ ಬಗ್ಗೆ ಮಾತಾಡಿದಾಯ್ತು. ಎಷ್ಟೋ ಜನಕ್ಕೆ ವಿನಯ್ ಗೌಡ ಅವರ BTS ಕತೆಗಳು ನಮಗೆ ಗೊತ್ತಾಗಿದೆ. ಬಟ್ ನಿಮ್ಮ ಒಂದು ಲವ್ ಲೈಫ್ ಕತೆಗಳಿದೆಯಲ್ಲ, ಅದಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಲವ್ ಸ್ಟೋರಿನ ಹೇಳಿದ್ರಿ. ಇಟ್ ವಾಸ್ ಲೈಕ್ ಇದ್ರೆ ಹಿಂಗಿರ್ಬೇಕಪ್ಪ ಲವ್ ಸ್ಟೋರಿ ಅನ್ನೋ ತರ ಇತ್ತು. ಸೊ ಆ ಲವ್ ಸ್ಟೋರಿಗಳ ದಿನಗಳನ್ನ ನೆನಪಾಕೋದಾದ್ರೆ ಆ ದಿನಗಳು ಅಂತಾನೆ ಹೇಳೋಣ, ಅದಕ್ಕೆ ಒಂದು ಕನೆಕ್ಷನ್. ಇಲ್ಲಿ ಹೇಗಾಗತ್ತೆ ಅಂದ್ರೆ, ಒಂದು ಲವ್ ಮಾಡಿ ಮದುವೆ ಆಗ್ತಾರೆ, ಇನ್ನೊಂದು ಮದುವೆ ಆಗಿ ಲವ್ ಮಾಡ್ತಾರೆ. ನಂದು ಹೇಗೆ ಅಂದ್ರೆ, ಫ್ರಮ್ ಚೈಲ್ಡ್ಹುಡ್ ಒಬ್ಬರನ್ನೊಬ್ರು ನೋಡ್ಕೊಂಡೇ ಬೆಳೆದಿದ್ದು ನಾವು. ಆ್ಯಂಡ್ ಪ್ರತಿಯೊಂದು ಗೊತ್ತು ನನ್ನ ಬಗ್ಗೆ, ಅಕ್ಷು ಅವ್ರ ಬಗ್ಗೆ ನನಗೆ. ಇಟ್ ಈಸ್ ಲೈಕ್ ವಿ ಆರ್ ಆಲ್ವೇಸ್ ಕನೆಕ್ಟೆಡ್. ಒಂದು ಬ್ಲೂಟೂತ್ ಕನೆಕ್ಷನ್ ಅಂತ ಇರುತ್ತಲ್ಲ, ಆ ಥರ ಪ್ರತಿಯೊಂದು ವಿತೌಟ್ ಮೀ ಆಸ್ಕಿಂಗ್ ಶಿ ನೋಸ್ ನನಗೇನು ಬೇಕು ಏನು ಬೇಡ, ನನ್ನ ಮೂಡ್ ಹೇಗಿರುತ್ತೆ, ಅವಳ ಮೂಡ್ ಹೇಗಿರುತ್ತೆ, ಪ್ರತಿಯೊಂದೂ ಇಬ್ರಿಗೂ ಗೊತ್ತು. ಹೇಳ್ತಾರಲ್ಲ, ಮದುವೆ ಆದಮೇಲೆ ಒಂದಷ್ಟು ವರ್ಷ ಆದಮೇಲೆ ಗಂಡ ಹೆಂಡತಿ ಒಂದೇ ಥರ ಕಾಣಿಸೋದಕ್ಕೆ ಶುರು ಆಗ್ಬಿಡ್ತಾರಂತೆ. ಬಿಕಾಸ್ ಒಬ್ರದೊಬ್ರು ಕ್ಯಾರೆಕ್ಟರ್ಸು ಅದೇ ಸೇಮ್, ಅದೇ ಥರ ಆಗೋಗ್ಬಿಡತ್ತೆ, ಮಾತುಕತೆ ಅದೇ ಥರ ಆಗುತ್ತೆ. ನಂದು ಅವಳದು ಅಂಡರ್ಸ್ಟ್ಯಾಂಡಿಂಗ್ ಆ ಲೆವೆಲ್ನಲ್ಲಿದೆ. ಟಚ್ ವುಡ್. ಏನು ಬೇಕು ಏನು ಬೇಡ, ಎಲ್ಲಿರ್ತೀನಿ, ಎಷ್ಟೊತ್ತಿಗೆ ಮಲ್ಕೊತೀನಿ, ಎಷ್ಟೊತ್ತಿಗೆ ಎದೊಳ್ತೀನಿ, ಏನು ಮಾಡ್ತಿರ್ತೀನಿ, ಪ್ರತಿಯೊಂದು ಗೊತ್ತು ಅವಳಿಗೆ. ಅಕ್ಷು ಅಂದರೆ ಅಲ್ಲಿಟ್ಟಿದ್ದೀನಿ ನೋಡು ಅಂತೇಳಿ, ಆ ಥರ. ಸೋ ಸ್ವೀಟ್. ಇವಾಗ ಮನೆಯಿಂದ ಹೊರಗಡೆ ಬರ್ತಾ ಎಲ್ಲ ರೆಡಿ ಆಗ್ಬಿಟ್ಟು ಹಿಂಗೆ ತಿರ್ಗೋ ಅಷ್ಟೊತ್ತಿಗೆ ಗ್ಲಾಸ್ ಉಕ್ಕಿ ರೆಡಿ ಇರುತ್ತೆ, ಇದನ್ನೇ ತಾನೇ ಹುಡುಕ್ತಿದ್ದೆ. ಸೊ ದಟ್ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್. ಅದು ಡೆವಲಪ್ ಆಗಿದ್ದು ಐ ಥಿಂಕ್ ಫ್ರಮ್ ಚೈಲ್ಡ್ಹುಡ್ ವಿ ಹವ್ ಬೀನ್ ಟುಗೆದರ್. ಸೊ ಶಿ ನೋಸ್ ಇನ್ ಆ್ಯಂಡ್ ಔಟ್, ಐ ನೋ ಇನ್ ಆ್ಯಂಡ್ ಔಟ್. ಕನ್ಫ್ಯೂಷನ್ಗಳಿರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈ ರಿಲೇಷನ್ಶಿಪ್ನಲ್ಲಿ ಏನು ಅಂದರೆ, ಇಟ್ ಈಸ್ ಮ್ಯೂಚುವಲ್ ರೆಸ್ಪೆಕ್ಟ್. ನೀವು ನಿಮ್ಮ ಪಾರ್ಟ್ನರ್ನ ಬೇರೆಯವ್ರ ಮುಂದೆ ಇನ್ಸಲ್ಟ್ ಮಾಡೋದಾಗ್ಲಿ ಅಥವಾ ಕೆಳಗಾಕ್ಬಿಟ್ಟು ಮಾತಾಡೋದಾಗ್ಲಿ ಮಾಡಿದಾಗ ಏನಾಗುತ್ತೆ, ಆ ಮೂಮೆಂಟ್ನಲ್ಲಿ ಚೆನ್ನಾಗಿರುತ್ತೆ. ಐ ಆಮ್ ಜಸ್ಟ್ ಪುಲ್ಲಿಂಗ್ ಅವರ್ ಲೆಗ್ ಅನ್ಸುತ್ತೆ, ಅಥವಾ ಐ ಆಮ್ ಜಸ್ಟ್ ಕ್ರ್ಯಾಕಿಂಗ್ ಅ ಜೋಕ್ ಅನ್ಸುತ್ತೆ. ಆಪೋಸಿಟ್ ಇರೋವ್ರನ್ನ ಬೇರೆಯವ್ರು ನೋಡೋವಂಥ ರೀತಿ ತುಂಬ ಕೀಳಾಗೋಗ್ಬಿಡುತ್ತೆ. ಗಂಡನೇ ಹೆಂಡ್ತಿನ ಕೆಳಗಾಕಿ ಮಾತಾಡ್ತಾವನೆ, ಅವರು ಅದನ್ನು ದೇ ಸ್ಟಾರ್ಟ್ ಟಾಕಿಂಗ್ ಸೇಮ್. ಕರೆಕ್ಟ್. ಯು ಕ್ಯಾನ್ ಗೋ ಆ್ಯಂಡ್ ಕರೆಕ್ಟ್ ಇಟ್. ಕರೆಕ್ಟ್. ನೀವೇ ಆ ತಪ್ಪು ಮಾಡಿಬಿಟ್ಟು ನೀವೇ ಅವ್ರನ್ನ ಕರೆಕ್ಟ್ ಆಗೋದಿಲ್ಲ. ಸೊ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಹೆಂಡತಿ ಗಂಡನ ಕೊಡೋದಾಗಲಿ, ಗಂಡ ಹೆಂಡತಿ ಕೊಡೋದಾಗಲಿ ಒಂದು. ಎರಡನೇದು, ಆ ಸ್ಪೇಸ್ ಇರುತ್ತಲ್ಲ, ಎಷ್ಟೇ ಗಂಡ ಹೆಂಡತಿ ಇರಲಿ, ಎಷ್ಟೇ ಫ್ರೆಂಡ್ಸ್ ಇರಲಿ, ಒಂದು ಪರ್ಸ್ನಲ್ ಸ್ಪೇಸ್ ಅಂತಿರುತ್ತೆ. ಇವಾಗ ನಾನು ಸ್ಕ್ರಿಪ್ಟ್ ಓದ್ತಾ ಇರ್ತೀನಿ ಅಥವಾ ಇನ್ನೊಂದು ಏನೋ ಮಾಡ್ತಿರ್ತೀನಿ, ಸೊ ಆ ಸ್ಪೇಸ್ ಬಿಟ್ಬಿಡಬೇಕು. ದಟ್ ಶಿ ಡಸ್. ಆ ಸ್ಪೇಸ್ನ ಡಿಸ್ಟರ್ಬ್ ಮಾಡೋದು ಬರೋದಿಲ್ಲ, ನಾನು ಅವಳ ಸ್ಪೇಸ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಇದೆರಡೂ ಇದ್ದಾಗ ರಿಲೇಷನ್ಶಿಪ್ ಐ ಥಿಂಕ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಮ್ಮ ಮನೇಲಿ ನನ್ನ ಮಗನ ಮುಂದೆ ನಾವಿಬ್ರು ಯಾವತ್ತೂ ಜೋರಾಗಿ ಕೂಡ ಮಾತಾಡಿಲ್ಲ. ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಥವಾ ಏನೋ ಒಂದು ಡಿಸ್ಕಷನ್ ಇದ್ರೂ ವಿ ಡೂ ಇಟ್ ಬಿಟ್ವೀನ್ 4 walls. ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ. ಸೊ ದಟ್ ವಿಲ್ ಗಿವ್ ಅ ಗುಡ್ ಎಕ್ಸಾಂಪಲ್ ಫಾರ್ ಹೆಮ್. ನಾನು ನನ್ನ ಹೆಂಡ್ತಿನ ಹೇಗೆ ಟ್ರೀಟ್ ಮಾಡ್ತೀನಿ ಅದನ್ನು ಅವ್ನು ನೋಡ್ಕೊಂಡು ಬೆಳೆದಿದ್ದಾನೆ. ದಟ್ಸ್ ಹೌ ಹೀ ವಿಲ್ ಟ್ರೀಟ್ ಅದರ್ ವಿಮೆನ್. ನಾನು ಒಂದು ಅಬ್ಯೂಸಿವ್ ಲ್ಯಾಂಗ್ವೇಜ್ ಆಗಲಿ ಅಥವಾ ಒಂದು ರಫ್ ಆಗಿ ಬಿಹೇವ್ ಮಾಡಿದ್ರೆ, ನಮ್ಮಪ್ಪ ಹೀಗೆ ಬಿಹೇವ್ ಮಾಡೋದು ಅನ್ನೋದು ಇಟ್ ಈಸ್ ನ್ಯಾಚುರಲ್ ಕ್ಯಾರೆಕ್ಟರ್ ಅನ್ನಿಸ್ಬಿಡುತ್ತೆ. ಚಿಕ್ಕ ಮಕ್ಳಿಗೆ ನೋಡ್ಕೊಂಡು ಬೆಳೆಯುವಾಗ ಹೀಗೆ ಇರಬೇಕೇನೋ ಗಂಡ್ಸಾದವನು ಅಂತ ಅನ್ನಿಸ್ಬಿಡುತ್ತೆ. ವಿಚ್ ಐ ಡೋಂಟ್ ವಾಂಟ್ ಹಿಮ್ ಟು ಗೋ ಥ್ರೂ ದ್ಯಾಟ್. ಆ್ಯಂಡ್ ಅವನು ಹಾಗೆ ಬೆಳೀತಾ ಇದ್ದಾನೆ. ಹಿ ರೆಸ್ಪೆಕ್ಟ್ಸ್ ಎವ್ರಿ ಒನ್. ಅವನ ಪಾಡಿಗೆ ಅವ್ನು ಇರ್ತಾನೆ, ಅವ್ನ ಕೆಲ್ಸಗಳು ಅವ್ನು ಮಾಡ್ಕೊತಾನೆ. ಆ್ಯಂಡ್ ಹೀಸ್ ಗಾಟ್ ಲಾಡ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಮೀ ಆ್ಯಂಡ್ ಮೈ ವೈಫ್. ದಟ್ ವುಡ್ ಬಿ ಆರ್ ಲೈಕ್ ಗುಡ್. ವೆರಿ ನೈಸ್ ಟು ಸಿ. ಅಂದರೆ ಅದನ್ನು ನೋಡೋದಕ್ಕಾಗಲಿ ಅಥವಾ ಯು ಸೆಟ್ ಅ ವೆರಿ ಗುಡ್ ಎಕ್ಸಾಂಪಲ್ ಟು ಬೇರೆ ಅವರುಗಳಿಗೆ ಅಥವಾ ಈಗಿನ ಜನ್ರೇಷನ್ ಅವರಿಗೆ, ಈಗಿನ ಜನ್ರೇಷನ್ ಮಕ್ಕಳಿಗೆ ಎಸ್ಪೆಷಲಿ ನಿಮ್ಮ ಮಗನ ಬೆಳೆಸೋ ರೀತಿ ಆಗಿರ್ಬೋದು, ಅದೆಲ್ಲ ಇಟ್ ಸೆಟ್ಸ್ ಅನ್ ಎಕ್ಸಾಂಪಲ್. ಸೊ ಇಟ್ಸ್ ವೆರಿ ನೈಸ್ ಟು ಸಿ ಆನ್ ಸ್ಕ್ರೀನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಇದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತಲ್ಲ, ಐ ಥಿಂಕ್ ಎವ್ರಿ ಒನ್ ಶುಡ್ ಫಾಲೋ ದಿಸ್. ಕರೆಕ್ಟ್. ಪೀಸ್ ಆಫ್ ಮೈಂಡ್ ಇರುತ್ತೆ ಬೇಸಿಕ್ಲಿ. ನಿಮಗೆ ಎಷ್ಟೋ ಜನ ನಾನು ನೋಡಿದ್ದೀನಿ,
ಐ ರೀಸೆಂಟ್ಲಿ ಶಿಫ್ಟೆಡ್ ಟು ಒನ್ ಅಪಾರ್ಟ್ಮೆಂಟ್. ಹ್ಞೂ ಬೆಳಗ್ಗೆ ಆಯಿತು ಅಂದರೆ ಎಲ್ಲ ಒಂದು ಗಜಿಬಿಜಿ ಅಂತಿರುತ್ತೆ ಅಪಾರ್ಟ್ಮೆಂಟ್ನಲ್ಲಿ, ಒಂದು 9:30 10 ಗಂಟೆವರೆಗೂ. ಅದಾದಮೇಲೆ ಸೈಲೆಂಟ್ ಆಗ್ಬಿಡುತ್ತೆ. ಬಿಕಾಸ್ ಎಲ್ಲರೂ ಒಂದು 9 to 6 ಜಾಬ್ಗೆ ಹೋಗೋರು ಗಡಿಬಿಡಿನಲ್ಲಿರ್ತಾರೆ. ಆಮೇಲೆ ಒಂದು ಮನೆಯಲ್ಲಿ ಕೆಲಸ ಮಾಡುವಂಥ ಮೇಡ್ಸು, ದೇ ಗೋ ಟು ಎವ್ರಿ ಹೌಸ್ ಕರೆಕ್ಟ್. ಆ್ಯಂಡ್ ಯು ಕ್ಯಾನ್ ಸ್ಟಾಪ್ ದೆಮ್ ಫ್ರಮ್ ಟಾಕಿಂಗ್. ಅವ್ರು ಬಂದು ಬೇರೆ ಅಪಾರ್ಟ್ಮೆಂಟ್ಸ್, ಅಂದರೆ ನಮ್ಮ ಬಿಲ್ಡಿಂಗ್ ಅಲ್ಲ, ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಂದ ಬರ್ತಾರಲ್ಲ, ಅವ್ರು ಹಂಗೆ ಮಾತಾಡ್ತಿದ್ರು, ಇವ್ರು ಹಿಂಗೆ ಮಾತಾಡ್ತಿದ್ರು, ಇವ್ರು ಹಿಂಗೆ ಮಾತಾಡ್ತಿದ್ರು, ನೀವು ಏನು ಜಗಳನೇ ಆಡೋದಿಲ್ವಾ ಅಂತ ಕೇಳ್ತಾರೆ. ಅವ್ರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಅದು. ಮೈ ವೈಫ್, ಐ ಹರ್ಡ್ ಹರ್, ಅಂದರೆ ನಾನು ಡೀಟೇಲ್ ಆಗಿ ನಾನು ಕೇಳಲಿಲ್ಲ, ಐ ಹರ್ಡ್ ಹರ್ ಟಾಕಿಂಗ್ ಟು ಮೈ ವೈಫ್ ಲೈಕ್ ದ್ಯಾಟ್. ಮೈ ವೈಫ್ ಸೆಡ್, ಡೋಂಟ್ ಟಾಕ್ ಆಲ್ ದಿಸ್ ಹಿಯರ್, ಬೇರೆಯವ್ರ ಮನೆ ಕತೆ ನಮಗೆ ಬೇಡ, ಜಸ್ಟ್ ರಿಲ್ಯಾಕ್ಸ್, ಡೂ ಯೋರ್ ಜಾಬ್ ಅಂತಂದ್ಲು. ದಟ್ಸ್ ವೆನ್ ಐ ಹರ್ಡ್ ಅಂಡ್ ಐ ಆಸ್ ಮೈ ವೈಫ್ ವಾಟ್ ಹ್ಯಾಪೆಂಡ್ ಅಂದ್ಬಿಟ್ಟು, ಐ ಗಾಟ್ ದಿಸ್ ಥಿಂಗ್. ದಟ್ ಇಸ್ ವಾಟ್ ಯು ನೀಡ್. ಐ ಮೀನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದಿತ್ತು ಅಂದರೆ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ವೆರಿ ಟ್ರೂ. ಓಕೆ, ಈಗ ನಾವು ನಾನೊಂದು 3 ಸೆಗ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಸೆಗ್ಮೆಂಟ್ಸ್ಗಳಿರ್ತವೆ ಇಲ್ಲಿ, ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್. ಮೊದಲನೇ ಸೆಗ್ಮೆಂಟ್ ಹೆಸರು ಫೇಮ್ ಇಮೇಜ್ ರಿಯಾಲಿಟಿ ಅಂತ ಹೇಳ್ಬಿಟ್ಟು. ಫೇಮ್ ಇಮೇಜ್ ರಿಯಾಲಿಟಿ. ಸೊ ಈಗ ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಅದಕ್ಕೆ ತಕ್ಕಂಗೆ ನೀವು ಉತ್ತರಗಳನ್ನ ಕೊಡ್ತಾ ಹೋಗ್ಬೋದು. ಸೊ ಮೊದಲನೇದು, ನಿಮ್ಮ ಬಗ್ಗೆ ನೀವೇ ಕೇಳಿರೋ ಒಂದು ರೂಮರ್, ಕೇಳಿದ್ಮೇಲೆ ಅಯ್ಯೋ ನಗಾಡ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿರೋದು. ನನ್ನ ಬಗ್ಗೆ ನಾನೇ ಕೇಳಿರೋ ರೀಸೆಂಟ್ ಆಗಿ ಎರಡು ಕೇಳಿದೆ. ಓಕೆ. ಒಂದು, ನಾನು ಸುದೀಪ್ ಸರ್ಗೆ ಟ್ರೈನರ್ ಆಗಿದ್ದೀನಿ, ಬಿಲ್ಲಾರಂಗ ಭಾಷಾಗೆ ಟ್ರೈನ್ ಮಾಡ್ತಾ ಇದ್ದೀನಿ. ಓಕೆ. ಅದಕ್ಕೆ ಐ ಆಮ್ ಗೆಟಿಂಗ್ 6 lakhs ಎವ್ರಿ ಮಂತ್ ಅನ್ನೋ ಒಂದು ರೂಮರು. ಚೆನ್ನಾಗಿರ್ತಿತ್ತು ಅದು, ಆ್ಯಕ್ಚುಲಿ ನಿಜ ಆಗಿದೆ ಅಂತ ಅನ್ಕೊಂಡೆ ನಾನು. ಬಟ್ ದೆನ್ ಸುದೀಪ್ ಸರ್ಗೆ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಇದ್ದಾರೆ, ವೈ ವಿಲ್ ಹಿ ಇವನ್. ಬಟ್ ವರ್ಕೌಟ್ಸ್ ಮಾಡ್ತೀವಿ, ಜೊತೆಯಲ್ಲಿ ವರ್ಕೌಟ್ಸ್ ಮಾಡ್ತೀವಿ, ಆ್ಯಂಡ್ ಅವ್ರು ನನಗೆ ಕರೆಕ್ಷನ್ಸ್ ಮಾಡ್ತಿರ್ತಾರೆ, ಡೂ ದಿಸ್, ಡೂ ದ್ಯಾಟ್, ಈ ಥರ ಮಾಡು. ಫುಡ್ ಬಗ್ಗೆ ಸುದೀಪ್ ಸರ್ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫುಡ್. ಟೈಮಿಂಗ್ಸು, ನಿಮ್ಮ ಮ್ಯಾಕ್ರೋಸ್ ಇಷ್ಟೇ ಇರಬೇಕು, ಫೈಬರ್ಸ್ ಇಷ್ಟಿರ್ಬೇಕು, ಪ್ರೋಟೀನ್ಸ್ ಇಷ್ಟಿರಬೇಕು ಅಂತ ಅವ್ರು ನೋಡಿದ್ರೇ ಗೊತ್ತಾಗುತ್ತೆ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಅದೆಲ್ಲ ಅವ್ರು ನನಗೆ ಗೈಡ್ ಮಾಡ್ತಿರ್ತಾರೆ. ದಟ್ ಈಸ್ ಒನ್ ರೂಮರ್ ಐ ಹರ್ಡ್. ಸೆಕೆಂಡ್, ರೀಸೆಂಟ್ ಈ ವಾರ ಸುದೀಪ್ ಸರ್ ವೀಕೆಂಡ್ ಶೋಗೆ ಬರೋದಿಲ್ಲ, ಬಹುಶಃ ವಿನಯ್ ಅವ್ರು ಬಂದು ನಡೆಸ್ಕೊಳ್ಬೋದು. ಎಲ್ಲಿಂದ ಎಲ್ಲಿಗೆ ಇದನ್ನ ಸುದೀಪ್ ಸರ್ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಇದು ಯೂಟ್ಯೂಬ್ನಲ್ಲಿ ಎಲ್ಲೋ ನೋಡಿದೆ, ನಾನು ನೋಡ್ಬಿಟ್ಟು ಐ ವಾಸ್ ಲೈಕ್, ಏನ್ ಎಲ್ಲಿಂದ ಮಾತಾಡ್ತಾರೆ ಇವರೆಲ್ಲ, ಇದೆಲ್ಲ ಎಲ್ಲಿಂದ ಬರುತ್ತೆ. ಒನ್ ರೋಲ್ ನೀವು ಬರೀ ಸರ್ವೈವಲ್ಗೋಸ್ಕರ ಮಾಡಿರೋದು, ನಾಟ್ ಬಿಕಾಸ್ ಆಫ್ ಪ್ಯಾಷನ್. ಐ ಥಿಂಕ್ ನನ್ ಆಫ್ ದಟ್. ಯಾವುದು ಇಲ್ಲ. ಎವ್ರಿಥಿಂಗ್ ನನಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಮಾಡೋದು. ಇಲ್ಲ ಅಂತಂದರೆ ನಾನು ಮಾಡ್ತಿರೋ ಪ್ರಾಜೆಕ್ಟು ಬಿಟ್ಟಿರೋದಿದೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನಾನು ಐ ಡೋಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ಸೂಪರ್. ನಿಮಗೆ ಪ್ರೆಷರ್ ಆಗಿದೆಯಾ ದಟ್ ನೀವು ಯಾವಾಗಲೂ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ? ಇಲ್ಲ, ಗಾಡ್ಸ್ ಗ್ರೇಸ್. ನೋ, ಐ ಜಸ್ಟ್ ನನ್ನ ಮೇಕಪ್ ಹಾಕೋದಿಲ್ಲ. ಸಿನಿಮಾಗಳಲ್ಲಿ ಜಸ್ಟ್ ಪೌಡರ್ ಪ್ಯಾಡ್ ಮಾಡ್ತೀನಿ ಅಷ್ಟೇ, ಮೇಕಪ್ ಕೂಡ ಹಾಕೋದಿಲ್ಲ. ಆ್ಯಂಡ್ ಅದು ನಮ್ಮ ಒಂದು ಚಿಕ್ಕಮಂಗ್ಳೂರು ಬೆಲ್ಟ್ ಕಡೆ ಸ್ವಲ್ಪ ಅದೊಂದು ಗಾಡ್ಸ್ ಗ್ರೇಸ್ ಇದೆ. ಎಲ್ಲ ಒಂದು ಹಂಗೆ ನಿಮಗೆ ಚಿಕ್ಕಮಂಗ್ಳೂರವರ ಅವಾಗ ತಗೊಳ್ಳಿ ಅಂತ ಹೇಳಿ ಒಂದು ಪ್ಲಸ್ ಮಾರ್ಕ್ ಹಾಕಿ ಕಳ್ಸೋದಾರ. ಸೊ ನಮ್ಮ ಫ್ಯಾಮಿಲಿನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ತಕ್ಕ ಮಟ್ಟಕ್ಕೆ ದೇ ಡೋಂಟ್ ಸ್ಟ್ರಗಲ್ ಟು ಲುಕ್ ಗುಡ್. ಓಕೆ, ಗಾಡ್ ಗಿಫ್ಟ್ ನಿಮಗೆ ಹಾಗೆ. ಸೂಪರ್. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ನೋಡೋದು, ನಾನು ಆಗ್ಲೇ ಕೇಳ್ದಂಗೆ ರಿಯಲ್ ವರ್ಷನ್ ಎಡಿಟೆಡ್ ವರ್ಷನ್ ಅಂತ ಕೇಳಿದ್ದೆ. ಸೊ ಅದಕ್ಕೆ ನೀವು ಉತ್ತರ ಆಲ್ರೆಡಿ ಕೊಟ್ಟಿದ್ದೀರಾ. ಸೊ ಇಟ್ ಇಸ್ ನಾಟ್ ಎಡಿಟೆಡ್ ವರ್ಷನ್, ಇಟ್ಸ್ ಅ ರಿಯಲ್ ವರ್ಷನ್, ರಿಯಲ್ ವಿನಯ್ ಗೌಡ ಅವರು. ಓಕೆ, ಸೂಪರ್. ಓಕೆ, ನಿಮಗೆ ಫೇಮ್ ಅನ್ನೋದು ಅಡಿಕ್ಟಿವ್ ಅಂತ ಅನ್ಸುತ್ತಾ? ಅಡಿಕ್ಟಿವ್ ಆಗೋಗ್ಬಿಡುತ್ತೆ ಒಂದಷ್ಟು ಆದ್ಮೇಲೆ. ಇಂಡಸ್ಟ್ರಿನಲ್ಲಿ ಇದ್ದಾಗ ಫೇಮ್ ಅನ್ನೋದು ಯಾರಿಗೆ ಅಡಿಕ್ಷನ್ ಇಲ್ಲ ಹೇಳಿ ಮೇಡಮ್? ಪ್ರತಿಯೊಬ್ಬರಿಗೂ. ಇವಾಗ ಒಂದು ಸಣ್ಣದು ಏನೋ ಒಂದು ಇನ್ಸಿಡೆಂಟ್ ಆದ್ರೂ ಅದನ್ನ ಟಕ್ ಅಂತ ವಿಡಿಯೋ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ. ಏನಕ್ಕೆ? ಫೇಮ್ಗೋಸ್ಕರ. ಓ ಇವನ ಮಾಡಿದ್ದು, ಓ ಇವನ್ ಪ್ರೊಫೈಲಾ, ಇವನ್ನ ಫಾಲೋ ಮಾಡೋಣ. ಪ್ರೊಫೈಲ್, ಫಾಲೋವರ್ಸ್, ಲೈಕ್ಸ್, ಇಷ್ಟೇ ಜೀವನ ಆಗ್ಬಿಟ್ಟಿದೆ ಇವಾಗ ಎಲ್ಲರಿಗೂ. ಸಿ, ಈಗ ನಡೀತಿರೋ ಇಂಟರ್ವ್ಯೂ ಕೂಡ ಡೆಫಿನೆಟ್ಲಿ ಇದನ್ನ ಜನರಲ್ ನೋಡ್ಲಿ, ಒಂದಷ್ಟು ವ್ಯೂಸ್ ಬರಲಿ, ಎವ್ರಿಥಿಂಗ್ ಇಸ್ ಫಾರ್ ಫೇಮ್.
ಸೊ ಐ ಆಮ್ ಸಾರಿ, ಇಲ್ಲ, no problem. ಐಮ್ ಜಸ್ಟ್ ಬೀಯಿಂಗ್ ಆನೆಸ್ಟ್. ಆನೆಸ್ಟ್. ಸೊ ಪ್ರತಿಯೊಬ್ಬರಿಗೂ ದೇ ಆರ್ ಬಿಹೈಂಡ್ ಫೇಮ್. ಯಾರಿಲ್ಲ ಅಂತ ಹೇಳಿ? ಸಿಕ್ಕಾಪಟ್ಟೆ ದುಡ್ಡಿರೋರು ಸೈಲೆಂಟ್ ಆಗಿರ್ತಾರೆ, ಫೇಮ್ಗೆ ಬರಬಾರ್ದು ನಾನು ಅಂತ. ಯಾಕೆಂದ್ರೆ ಕಾಣಿಸ್ಕೊಂಡ್ರೆ ಆಮೇಲೆ ತಿರ್ಗಾ ಎಲ್ಲರೂ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಇನ್ನು ಕೆಲವರು ನಾನು 2 ಲಕ್ಷದ ಶರ್ಟು, 10 ಲಕ್ಷದ ಪ್ಯಾಂಟು, ಈ ಥರ ಎಲ್ಲ ಹೇಳ್ಕೊಂಡು ತಿರುಗ್ತಾರೆ. ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ಒಬ್ರು ಯಾರೋ ಈ ಥರ ಇದು ಇಷ್ಟು ಸಾವಿರದ್ದು ಅಂತ ಹೇಳಿದ್ದಾರೆ. ನಮ್ಮ ಜನರು ಎಷ್ಟು ಕ್ಲೆವರು ಅಂದರೆ, ಹಿಂಗೆ ತೆಗೆದು ಲೇಬಲ್ ತೋರಿಸ್ತಾರೆ. ಆ ಲೇಬಲ್ನ ಝೂಮ್ ಹಾಕ್ಬಿಟ್ಟು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ChatGPTಗೆ ಹಾಕ್ಬಿಟ್ಟು ಇದು ರಿಯಲ್ಲ ಸುಳ್ಳ ಅಂತ ಒಂದು ಚೆಕ್ ಮಾಡಿ, ಇಲ್ಲ ಇದು ಫೇಕು, ಇದು ಇಷ್ಟದು, ಇದು ಒರಿಜಿನಲ್ ಲೇಬಲ್ ಕೆಳಗಡೆ ಒಂದು ಸಬ್ ಲೇಬಲ್ ಇರುತ್ತೆ. ಎಷ್ಟು ಟೈಮ್ ಇದೆ ನಮ್ಮ ಜನರಿಗೆ ಅಂದರೆ ಕಾಯ್ತಾ ಇರ್ತಾರೆ. ಆರ್ ಯು ಟಾಕಿಂಗ್ ಅಬೌಟ್ ಚಾನಲ್ ಟಿ-ಶರ್ಟ್? ತಿರ್ಗಾ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಆ ಫೇಮ್ ಅವ್ರು ತಿರ್ಗಾ ತಗೊಂಡು ಇವ್ರು ನನ್ನ ಬಗ್ಗೆ ಮಾತಾಡಿದ್ರು ನೋಡಿದ್ರ ಹೇಗೆ ಅಂತ ಹೇಳ್ಬಿಟ್ಟು ಯಾಕೆ ಬೇಕು? ಬೈ ಎನಿ ಚಾನ್ಸ್ ನೀವೇನೋ ನಾಯಿ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ? ಬೇಡ ಮೇಡಮ್, ನಮ್ಮ ಮನೆಯಲ್ಲಿ 2 ಇದೆ, ಆರಾಮಾಗಿದೆ. ಸಾಕು ಅಂತೀರಾ? ಸಾಕು. ಇಲ್ಲ ನೋಡಿ, ಸ್ವಲ್ಪ ಕಾಸ್ಟ್ಲಿ ಡಾಗ್ಸ್ ಬೇಕಾದ್ರೆ ಅದಕ್ಕೆಲ್ಲ ಲೋನ್ ತೊಗೊಳ್ಬೇಕಾಗತ್ತೆ. ಅಷ್ಟೊಂದು ನಾಟ್ ಇನ್ ಟು ದ್ಯಾಟ್. Very nice. Okay, so fame is addictive, you say? Yes, for everyone. For everyone. Everyone. Okay. ಈಗ ಇನ್ನೊಂದು ಸೆಗ್ಮೆಂಟು, ಇಟ್ಸ್ ಕಾಲ್ಡ್ ರ್ಯಾಪಿಡ್ ಫೈರ್ ಆಸ್ ಯೂಶುವಲ್. ಸೊ ಇದರೊಳಗೆ ನಾನು ಒಂದಷ್ಟು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ರ್ಯಾಪಿಡ್ ಆಗಿ ನೀವು ಉತ್ತರಗಳನ್ನ ಕೊಡಬೇಕು. ಹೀರೋ ಇಮೇಜ್ ಆರ್ ರಿಯಲ್ ಪರ್ಸನಾಲಿಟಿ? I think both. Both? Okay. One take or multiple retakes? One perfect take. One perfect take. Wow. Okay. Gym ಅಥವಾ food? Gym. Television or cinema? ಈಗ ಸಿನಿಮಾ. Okay. One habit you need to quit? ದಮ್ ಹೊಡಿಯೋದು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ನೀವಿನ್ನೂ ಕಡಿಮೆ ಮಾಡಿಲ್ವಾ? ಐ ಹರ್ಡ್ ನೀವೆಲ್ಲೋ ಸ್ವಲ್ಪ ಕಡಿಮೆ ಮಾಡಿದ್ರಿ. ಕಡಿಮೆ ಎಲ್ಲ ಬಿಟ್ಬಿಟ್ಟಿದ್ದೆ. ಈಗ ತಿರ್ಗಾ ಒಂದಷ್ಟು ಸೀರಿಯಲ್ ಅಂತೀನಿ, ಸಿನಿಮಾಗೆ ಐ ಹ್ಯಾಡ್ ಟು ಆನ್ ಸ್ಕ್ರೀನ್ ಸ್ಮೋಕ್ ಮಾಡಬೇಕಿತ್ತು. ಬಟ್ ಆನ್ ಸ್ಕ್ರೀನ್ ಮಾಡಬೇಕು ಅಂದಾಗ ಏನು ಮಾಡೋದಕ್ಕಾಗೋದಿಲ್ಲ. ಅದು ಆನ್ ಸ್ಕ್ರೀನಿಂದ ಆಫ್ ಸ್ಕ್ರೀನ್ಗೆ ಸ್ವಲ್ಪ ಕ್ಯಾರಿ ಆಗೋಗ್ಬಿಡುತ್ತೆ. ಅದನ್ನು ಕಟ್ ಮಾಡಬೇಕು. ಓಕೆ. ಇನ್ನೊಂದು ಸೆಗ್ಮೆಂಟು, ಇಟ್ಸ್ ಕಾಲ್ಡ್ ಬಿಟ್ಟ ಸ್ಥಳ ತುಂಬಿರಿ. ಸೊ ನಾನು ಸೆಂಟೆನ್ಸ್ ಕಂಪ್ಲೀಟ್ ಮಾಡಲ್ಲ, ಇಟ್ ವಿಲ್ ಬಿ ಅ ಡ್ಯಾಶ್, ಯು ಹ್ಯಾವ್ ಟು ಫಿಲ್ ದಿ ಸೆಂಟೆನ್ಸ್. ಓಕೆ. ಜನಕ್ಕೆ ಇದು ಗೊತ್ತಿಲ್ಲ, ನಾನು ಡ್ಯಾಶ್. ಒಳ್ಳೆಯವನು ಅಂತ. ಓಕೆ. ಪ್ಯಾಕಪ್ ಆಗಿದ ತಕ್ಷಣ ನಾನು ಮಾಡೋದು? ಸೀದಾ ಮನೆಗೆ ಹೋಗ್ತೀನಿ. ಒನ್ ಥಿಂಗ್ ದಟ್ ಐ ಆಮ್ ರಿಯಲಿ ಬ್ಯಾಡ್ ಇಟ್ ಇನ್ ರಿಯಲ್ ಲೈಫ್? ಸುಳ್ಳು ಹೇಳೋದು. ಹೌದಾ? ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ನನಗೆ. ಓಕೆ. ಐ ಆಮ್ ವೆರಿ ಬ್ಯಾಡ್ ಅಟ್ ಇಟ್. ಹೌದಾ? ಹಿಂಗೆ ಹಿಡಿದು ಬಿಡ್ತಾರೆ ಈಸಿಯಾಗಿ. ಅಂದ್ರೆ ನಿಮ್ಮ ಮಕ್ಕದಲ್ಲಿ ಸಬ್ ಟೈಟಲ್ಸ್ ಕಾಣಿಸ್ಬಿಡುತ್ತೆ ಅಂತೀರಾ, ದಟ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದಿದ ತಕ್ಷಣ? ನನಗೆ ಅದು ನನ್ನ ಫುಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಡುತ್ತೆ ಸುಳ್ಳು ಹೇಳ್ತಾ ಇರೋವಾಗ. ಓಕೆ. ಜನ ವಿನಯ್ ಗೌಡನ ಸಿಕ್ಕಾಪಟ್ಟೆ ಸೀರಿಯಸ್ ಅನ್ಕೊಂಡಿದ್ದಾರೆ, ಆದ್ರೆ ಡ್ಯಾಶ್. ಸೀರಿಯಸ್ ಅಲ್ಲ, ಐ ಆಮ್ ವೆರಿ ಗುಡ್. ಇನ್ಫ್ಯಾಕ್ಟ್ ಮುಂದೆಯಿಂದ ರೆಸ್ಪಾನ್ಸ್ ಹೇಗೆ ಬರುತ್ತೋ ಅದ್ರ ರಿಫ್ಲೆಕ್ಷನ್ ನೀವು. ಆಸಮ್. ನಾವು ಇಷ್ಟೊತ್ತು ಈ ಸೆಗ್ಮೆಂಟ್ಸ್ಗಳದ್ದೆಲ್ಲ ಆಯಿತು. ನಾನು ಇಷ್ಟು ಬಗ್ಗೆ ಮಾತಾಡಿದ್ರೊಳಗೆ ನಾನು ಒಂದು ಕ್ವಶನ್ನ ಮಿಸ್ ಮಾಡಿಬಿಟ್ಟಿದ್ದೆ. ಐ ರಿಯಲಿ ವಾಂಟೆಡ್ ಟು ಟಾಕ್ ಅಬೌಟ್ ಸುದೀಪ್ ಸರ್. ನಿಮ್ಮ ಒಂದು ಕಷ್ಟದ ದಿನಗಳಲ್ಲಿ ಸುದೀಪ್ ಸರ್ ನಿಮ್ಮ ಜೊತೆಗೆ ನಿಂತು ನಿಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಸುಮಾರು ಇನ್ಸಿಡೆಂಟ್ಸ್ಗಳಾಗಿದ್ದಾವೆ. ಆ ಇನ್ಸಿಡೆಂಟ್ಸ್ಗಳಲ್ಲಿ ಪ್ರತಿಯೊಂದು ಹೆಜ್ಜೆನಲ್ಲೂ ನಿಮ್ಮ ಜೊತೆ ಸುದೀಪ್ ಸರ್ ಇದ್ದಾರೆ. ಅವ್ರ ಬಗ್ಗೆ ನೀವು ಹೇಳೋದಾದ್ರೆ? ಇದು ಈ ನಡುವೆ ಏನಾಗ್ಬಿಟ್ಟಿದೆ, ಇಟ್ಸ್ ಬಿಕಮ್ ಲೈಕ್ ಫ್ಯಾನ್ ವಾರು, ಇನ್ನೊಂದು ಮತ್ತೊಂದು. ಇವ್ರನ್ನೇ ಫಾಲೋ ಮಾಡಬೇಕು, ಇವ್ರ ಸಿನಿಮಾನಲ್ಲಿ ಕೆಲಸ ಮಾಡಿದರೆ ಇವ್ರ ಬಗ್ಗೆನೇ ಮಾತಾಡಬೇಕು, ಇವ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ, ಇವ್ರನ್ನ ಬಿಟ್ಟು ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ. ನನ್ನ ಇಷ್ಟ ಗುರು, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ಯಾಕೆ ಇನ್ನೊಬ್ರ ಹತ್ರ ಕಲ್ತ್ಕೊಬೇಕು? ನನಗೆ ಇವಾಗ ನೋಡ್ತಾ ಇರೋ ಅಷ್ಟು ಜನ, ಮಾತಾಡ್ತಾ ಇರೋ ಅಷ್ಟು ಜನಕ್ಕೆ ಒಬ್ರು ಯಾರೋ ಇಷ್ಟ ಇರ್ತಾರೆ. ಯಾಕೆ ಅಂದರೆ ಅವ್ರು ನಿಂತಿರ್ತಾರೆ ಅವ್ರ ಜೊತೆನಲ್ಲಿ. ಕಷ್ಟ ಬಂದಾಗ 1 ಗಂಟೆ 2 ಗಂಟೆ ರಾತ್ರಿ ಆಗಲಿ ನಿಂತು ಪ್ರೊಟೆಕ್ಟ್ ಮಾಡಿರ್ತಾರೆ ಅವ್ರನ್ನ. ಅದನ್ನು ಮಾಡಿರೋದು ನನಗೆ ಸುದೀಪ್ ಸರು.
ಬರೀ ನಾನು ಮೊನ್ನೆ ಸೀನ್ ಆಯ್ತಲ್ಲ ರೀಲ್ಸ್ದು, ಬರೀ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ correct. ಪೀಪಲ್ ಡೋಂಟ್ ನೋ ಪರ್ಸ್ನಲಿ. ಇವನೇನು ಅಷ್ಟೊಂದು ಮಾತಾಡ್ತಾನಲ್ಲ ಸುದೀಪ್ ಸರ್ ಬಗ್ಗೆ, ಅಷ್ಟೊಂದು ಹೊಗಳ್ತಾನಲ್ಲ ಅಂತಂದರೆ ಆ ಸ್ಥಾನದಲ್ಲಿ ಇದ್ದಾರೆ ಅವರು. ನನಗೆ ಪರ್ಸ್ನಲಿ ಅಷ್ಟು ಮಾಡಿದ್ದಾರೆ ನನಗೆ. ಆ್ಯಂಡ್ ಇನ್ ರಿಟರ್ನ್ ಅವ್ರು ಏನೂ ಕೇಳೋದಿಲ್ಲ, ನೋ ಎಕ್ಸ್ಪೆಕ್ಟೇಷನ್ಸ್. ನಂದು ಸುದೀಪ್ ಸರ್ದು ರಿಲೇಷನ್ಶಿಪ್ ಇರೋದೇ ಹಾಗೆ. ನಾನು ಸುದೀಪ್ ಸರಿಂದ ಬಯಸಿರಲಿಲ್ಲ ನನಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ. ಅವ್ರು ನನಗೆ ಗೊತ್ತಿಲ್ದಂಗೆ ಮಾಡಿದ್ರು. ಆ್ಯಂಡ್ ಇನ್ ರಿಟರ್ನ್ ಅವ್ರಿಗೇನು ಬೇಡ ನನ್ನಿಂದ. ಬಟ್ ದೆನ್ ಐ ಆಮ್ ವೆರಿ ಫೇತ್ಫುಲ್ ಟು ಹಿಮ್ ಆ್ಯಂಡ್ ಐ ಟ್ರೀಟ್ ಹಿಮ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ನನಗೆ ಯುನೋ ಅಷ್ಟು ಕ್ಲೋಸ್ ಇರಲಿಲ್ಲ ನಮ್ಮ ತಂದೆ ತಾಯಿ. ಒಬ್ಬನೇ ಬೆಳೆದಿದ್ದು ನಾನು. ಆ್ಯಂಡ್ ಆ ಜರ್ನಿನಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಇವರೆಲ್ಲ ಈ ಕಾಮೆಂಟ್ಗಳು ಹಾಕ್ತಾರಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು, ಈ ಇಂಟರ್ನೆಟ್ಟು, ಈ ಫಾಲೋವರ್ಸು, ಈ ಲೈಕ್ಸು, ಈ ಶೇರ್ಸು, ಈ ಕಮೆಂಟ್ಸು ಎಲ್ಲ ಹುಟ್ಟೋಕ್ಕೆ ಮುಂಚೆಯಿಂದ ಕಷ್ಟಪಟ್ಕೊಂಡು ಬಂದಿದ್ದೀನಿ. ಸೊ ಆ ಜರ್ನಿನಲ್ಲಿ ಯಾರಿದ್ರು ಯಾರಿಲ್ಲ ಅನ್ನೋದು ನನಗೆ ಗೊತ್ತು. ಕರೆಕ್ಟ್. ಆ್ಯಂಡ್ ಎಷ್ಟೋ ದಿನಗಳು ಹೊಟ್ಟೆಗೆ ಊಟ ಇಲ್ದಿರೋ ಮಲಗಿರೋ ಅಂಥ ದಿನಗಳಿದೆ. ಆ ಜರ್ನಿನೆಲ್ಲ ನೋಡ್ಕೊಂಬಂದು ಟುಡೇ ಏನೋ ಒಂಚೂರು ಲೀಡಿಂಗ್ ಅ ಗುಡ್ ಲೈಫ್. ಆ ಲೈಫಲ್ಲಿ ಇನ್ನೂ ಒಂಚೂರು ಚೆನ್ನಾಗಿರೋ ದಾರಿ ತೋರಿಸ್ತಾ ಇರೋರು ಸುದೀಪ್ ಸರು. ಬೈ ಹಿಸ್ ಟಾಕ್ಸ್, ಬೈ ದ ವೇ ಅವ್ರು ನನಗೆ ಇದು ಮಾಡು, ಇದು ಬೇಡ, ಇದು ತಪ್ಪು ಅಂತ ಹೇಳ್ಕೊಡೋ ರೀತಿನಲ್ಲಿ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು, ಯು ವಿಲ್ ರೀಚ್ ಸಮ್ವೇರ್. ಸರಿ, ಇವನು ಇದ್ನಪ್ಪ ಒಂದು ಇಂಡಸ್ಟ್ರಿನಲ್ಲಿ ಈ ಥರ ಒಳ್ಳೆ ಕೆಲಸಗಳು ಮಾಡ್ದೆ, ಈ ಥರ ಮಾತುಗಳು ಈ ಥರ ಮಾತಾಡ್ತಾನೆ, ಅದನ್ನು ಫಾಲೋ ಮಾಡೋದು ತಪ್ಪ? ಈಗ ನಿಮ್ಮ ತಂದೆ ತಾಯಿ ಬೆಳಗ್ಗೆ ಎದ್ದಿದ ತಕ್ಷಣ ಶುರು ಮಾಡ್ತಾರೆ, ಲೋ ಎದೊಳೋ ಬೇಗ, ಟೈಮ್ ಆಯಿತು ಇನ್ನೂ ಮಲಗಿದ್ಯಾ, ಊಟ ಮಾಡು, ನಾಷ್ಟ ಮಾಡು, ತಿನ್ನು, ಸ್ಕೂಲ್ಗೆ ಹೋಗು, ಕಾಲೇಜ್ಗೆ ಹೋಗು, ಕೆಲ್ಸಕ್ಕೆ ಹೋಗು ಅಂದರೆ ಅವ್ರ ತಪ್ಪ? ಅವ್ರ ಬಗ್ಗೆ ಮಾತಾಡೋದು ಮಕ್ಕಳು ತಪ್ಪ? ಸೊ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾರೆ. ಐ ಡೋಂಟ್ ಕೇರ್. ನನಗೆ ಅವ್ರು ಎಲ್ಲಿದ್ದಾರೆ ಆ ಸ್ಥಾನದಲ್ಲಿ ನಾನು ಅವ್ರನ್ನ ಇಟ್ಟಿದ್ದೀನಿ. ಆ್ಯಂಡ್ ಐ ಅಡೋರ್ ಹಿಮ್, ಐ ವರ್ಷಿಪ್ ಹಿಮ್, ಯು ಕ್ಯಾನ್ ಸೇ ದ್ಯಾಟ್. ಕರೆಕ್ಟ್. ಆ್ಯಂಡ್ ಅವರಿಂದ ಏನೋ ನನಗೆ ಲಾಭ ಇದೆ ಅನ್ನೋದಕ್ಕಲ್ಲ, ಅವರಿಂದ ಬರೀ ಕಲಿತಾ ಇದ್ದೀನಿ ನಾನು. ಅವ್ರ ಲೈಫ್ನ ಹೇಗೆ ಲೀಡ್ ಮಾಡ್ತಾರೆ, ಅವರು ಡಿಸಿಪ್ಲಿನ್ ಏನು, ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಏನು, ಇದು 3 ಕಲ್ತ್ರೆ ಸಾಕು, ನೀವು ಲೈಫ್ನಲ್ಲಿ ಎಲ್ಲೋದ್ರೂ ಬದುಕ್ತೀರಾ. ದಟ್ ಹಿ ಈಸ್ ಟೀಚಿಂಗ್ ಮೀ. ವೆರಿ ನೈಸ್, ವೆರಿ ವೆಲ್ ಸೆಡ್. ಆ್ಯಂಡ್ ಅದನ್ನು ನಾವು ಆ್ಯಕ್ಚುಲಿ ನೋಡ್ತಾ ಇದ್ದೀವಿ ಕೂಡ. ಆ್ಯಂಡ್ ಆ ಒಂದು ಕನೆಕ್ಷನ್ ನಿಮ್ಮಿಬ್ಬರ ಮಧ್ಯೆ ಇನ್ನಷ್ಟು ಸ್ಟ್ರಾಂಗ್ ಆಗಲಿ ಅಂತ ಅಷ್ಟೇ ನಾವು ಬಯಸ್ತೀವಿ. ಮಾತಾಡೋರು 1000 ಮಾತಾಡ್ತಾರೆ, ಲೆಟ್ಸ್ ನಾಟ್ ಗಿವ್ ಅ ಥಿಂಕ್ ಅಬೌಟ್ ಇಟ್. ಓಕೆ, ಸೊ ಬಾಸ್ನಲ್ಲಿ ಒಂದು ಹೇಳ್ತಿದ್ದೆ, ಐ ಡೋಂಟ್ ಗಿವ್ ಅ ಫ್ಲೈಯಿಂಗ್ ಫಿಶ್ ಅಂತ. You can say that if you want. That's what I say ಎಲ್ಲರಿಗೂ who has been talking about it. ವೆರಿ ಟ್ರೂ. ಓಕೆ, ಸೊ ಇವಾಗ ನೆಕ್ಸ್ಟ್ ವರ್ಷನ್ ಆಫ್ ವಿನಯ್ ಗೌಡ ನಾನು ನೋಡೋದಕ್ಕೆ ಇನ್ನೂ ಆಡಿಯನ್ಸ್ ರೆಡಿ ಇಲ್ಲ ಅಂತಂದರೆ ವಾಟ್ ಈಸ್ ದಟ್? ಇನ್ನೂ ಏನು ಕಾಯ್ತಾ ಇದೆ ಅಲ್ಲಿ ಜನಕ್ಕೋಸ್ಕರ ಅಂತ? ಸಿ ಲೈಕ್ ಬಲರಾಮನ ದಿನಗಳು, ನಾನು ಇಷ್ಟು ವರ್ಷ ಮಾಡಿರೋ ಕ್ಯಾರೆಕ್ಟರ್ಸು ಎಲ್ಲ ಒಂದು ಒಂದು ಹೈ ಪ್ರೊಫೈಲು, ರಿಚ್ ಕ್ಯಾರೆಕ್ಟರ್ಸು, ಕರೆಕ್ಟ್, ತುಂಬ ಕ್ಲಾಸಿ ಕ್ಯಾರೆಕ್ಟರ್ಸು, ಸ್ಟೈಲಿಶ್ ಕ್ಯಾರೆಕ್ಟರ್ಸು. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ವರ್ಡ್. ಒಬ್ಬ ಲೋಫರು, ಲೋ ಕ್ಲಾಸ್ ರೌಡಿ ಪೊರ್ಕಿ ನಾನು ಯಾರೂ ನೋಡಿಲ್ಲ. ಅದನ್ನಲ್ಲಿ ಯಾವ ರೀತಿ ನೀವು ತುಂಬ ಸ್ಟ್ರಾಂಗಾಗಿ ಪೋರ್ಟ್ರೇ ಮಾಡ್ಬೋದು, ಯಾವ ರೀತಿ ಆ ಕ್ಯಾರೆಕ್ಟರ್ನ ನೀವು ಸ್ಕ್ರೀನ್ ಮೇಲೆ ತೊಗೊಂಡ್ಬಂದು ಜನರಿಗೆ ಇಷ್ಟ ಆಗ್ಬೋದು, ಆ ರೀತಿ ಪ್ಲೇ ಮಾಡಿದ್ದೀನಿ ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ ನೋಡಿದವರು. ಸೊ ಐ ಥಿಂಕ್ ಬಲರಾಮನ ದಿನಗಳು ಬಂದ ಮೇಲೆ ನಂದೊಂದು ಕ್ಯಾರೆಕ್ಟರ್ ಗ್ರಾಫ್ ಏನಿದೆ, ಇಟ್ ವಿಲ್ ಚೇಂಜ್ ಇನ್ ಟು ಅ ಡಿಫ್ರೆಂಟ್ ಡೈರೆಕ್ಷನ್. ನೈಸ್. ಸೊ ವಿ ಆರ್ ಯೆಟ್ ವೇಟಿಂಗ್ ಫಾರ್ ದಟ್. ಒನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕ್ವೆಶ್ಚನ್. ಇವತ್ತು ನೀವು ಈ ಕ್ಷಣದಲ್ಲಿ ಕೂತ್ಕೊಂಡು ಒಂದು ರೀಕಾಲ್ ಮೊಮೆಂಟ್ ವಿನಯ್ ಗೌಡ ಬಗ್ಗೆ ಜನ ಏನನ್ನ ನೆನಪಿಸ್ಕೊಳ್ಬೇಕು ಅನ್ನೋದಾದ್ರೆ, ದಟ್ ಒನ್ ರೀಕಾಲಿಂಗ್ ಇರುತ್ತಲ್ಲ, ಇವತ್ತು ನಾನು ಅವತ್ತು ಹೇಳಿದ್ದೆ ಈ ಮಾತು ನೋಡ್ಕೊಂಡಿರಿ ಅಂತ. ಸೊ ವಾಟ್ ಈಸ್ ದಟ್ ರೀಕಾಲ್ ಮೊಮೆಂಟ್? ನಥಿಂಗ್ ಮ್ಯಾಮ್, ಐ ಹ್ಯಾವ್ ಟು ಬಿ ಈ ಒಂದು ಸಮಾಜದಲ್ಲಿ ನೇರವಾಗಿ ಹೇಳೋವನು, ಹೇಳಿದನ್ನು ಮಾಡೋವನು ಅಂತಿದ್ರೆ ಅದು ನನ್ನ ಹೆಸರು ಬರಬೇಕು ಅನ್ನೋದಷ್ಟೇ.
ಹಿಂದೆ ಒಂದು ಮುಂದೆ ಒಂದು ಅಥವಾ ಏನೋ ಒಂದು ಪ್ರಾಫಿಟ್ಗೆ ಏನೋ ಒಂದು ಲಾಭಕ್ಕೆ ಕೆಲಸ ಮಾಡೋನಲ್ಲ ನಾನು. ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ನನಗೇನು ಬೇಕೋ, ನಾನೇನು ಮಾಡಬೇಕು ಅಂದ್ಕೊತೀನೋ ಅದನ್ನು ಮಾಡೋವನು. ಯಾರ ಮಾತು ಕೇಳ್ದವನಲ್ಲ ನಾನು. ಸೊ ಇನ್ನು ಮುಂದಕ್ಕೂ ಕೇಳೋದಿಲ್ಲ. ಸೊ ಐ ವಿಲ್ ಜಡ್ಜ್ ಇಫ್ ಇಟ್ ಇಸ್ ರೈಟ್ ಆರ್ ರಾಂಗ್. ನನಗೆ ಸರಿ ಅನ್ಸಿದ್ರೆ ನಾನು ಮಾಡ್ತೀನಿ, ನನಗೆ ತಪ್ಪು ಅನ್ಸಿದ್ರೆ ನಾನು ಮಾಡಲ್ಲ. ಅದೊಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ವೆರಿ ನೈಸ್, ವೆರಿ ವೆಲ್ ಸೆಡ್. ಆ್ಯಂಡ್ ನಿಮ್ಮ ಒಂದು ಫ್ಯೂಚರ್ ಎಂಡವರ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ಹೆಸರು ಮಾಡಿ, ಇನ್ನಷ್ಟು ವಿನಯ್ ಗೌಡ ಅಂತಂದಿದ ತಕ್ಷಣ ಎಲ್ಲಾದರೂ ಬರ್ತಾ ಇದ್ದಾರೆ ಅಂತಂದರೆ ಸರ್ 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 ಅನ್ಬೇಕು. ಆ ಥರ ನೀವು ಈಗ ಆಲ್ರೆಡಿ ಆಗಿದ್ದೀರಾ, ಇನ್ನಷ್ಟು ಜಾಸ್ತಿ ಆಗಲಿ. ಆ್ಯಂಡ್ ನಿಮ್ಮ ಹಾಗೂ ಸುದೀಪ್ ಸರ್ ಒಂದು ಏನೋ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ನೋಡೋದಕ್ಕೆ ನಾವು ಕೂಡ ಡೆಫಿನೆಟ್ಲಿ ಕಾಯ್ತಾ ಇದ್ದೀವಿ. ಬಿಲ್ಲರಂಗ ಭಾಷಾ. ಸೊ ವಾವ್. ಸೊ ಅದರಲ್ಲಿ ಯು ವಿಲ್ ಗೆಟ್ ಟು ಸಿ ದ್ಯಾಟ್. ಸೊ ವಿಲ್ ನಾಟ್ ರಿವೀಲ್? ಇಲ್ಲ, ಇನ್ನ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಯು ಮೇಡ್ ಸಮ್ ಟೈಮ್ ಫಾರ್ ಮೈ ಒಂದು ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್ ಮ್ಯಾಮ್. ಆ್ಯಂಡ್ ನಿಮ್ಮ ಚಾನಲ್ಗೂ ಕೂಡ ಒಳ್ಳೇದಾಗಲಿ, ಸಾಕಷ್ಟು ಫಾಲೋವರ್ಸ್, ಫೇಮ್ ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.